ಕರ್ತನೇ ಸ್ತೋತ್ರ ರಾಜ. ಸ್ವರೂಪನಾದ ತಂದೆಯಾದ ದೇವರೇ, ಇನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಮುಂದಿನ ಸಮಯಗಳನ್ನು ಕರ್ತಾವೆ ಇನ್ನ ಕರೆಗಳಲ್ಲಿ ಒಪ್ಪಿಸಲಾಗಿದ್ದೇವೆ ದೇವರೇ. ಅಪ್ಪ, ಇನ್ನ ಕರ್ತನ ದಾಸರಿಗೋಸ್ಕರ ನಾ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಒಳ್ಳೆ ಸಂದೇಶವನ್ನು ಕೊಡು ಕರ್ತನೆ, ಕೊಟ್ಟು ನಮ್ಮನ್ನು ಆಶೀರ್ವದಿಸಿರಿ ದೇವರೇ. ಅಪ್ಪ, ಹಲ್ಲೆಲೂಯಾ ಯೇಸುವೇ ಕರ್ತನೆ. ಅಪ್ಪ, ನಮ್ಮ ಮಕ್ಕಳು ಅಪ್ಪ ಈ ದಿನ ವಾಕ್ಯಗೋಸ್ಕರ ನಾ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ, ನಮಗೆ ಒಳ್ಳೆ ವಾಕ್ಯದಿಂದ ಕರ್ತನೆ. ಅಪ್ಪ, ನಿಮಗೆ ಬಲದಿಂದ ಸ್ವಾಮಿ ನೀನು ತುಂಬಿಸಿ ಎಂಬುದಾಗಿ ನಾ ಪ್ರಾರ್ಥನೆ ಮಾಡುತ್ತೇವೆ ರಾಜ. ಅಪ್ಪ, ನಮ್ಮ ಮಕ್ಕಳೆಲ್ಲರಿಗೂ ಸ್ವಾಮಿ ನಮ್ಮ ಪವಿತ್ರ ಆತ್ಮದಿಂದ ಕರ್ತನೆ ನೀನು ತುಂಬಿಸಿ ಎಂಬುದಾಗಿ ನಾ ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇನೆ ನನ್ನ ಪ್ರಲೋಕದ ತಂದೆ. ವೆಲ್ಕಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತಹ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ನಾವು 9 ಸ್ವಾರ್ಥ ಭೇಟಿಗಳನ್ನ ಮುಗಿಸಿದ್ದೇವೆ. ಇವತ್ತು 10ನೇ ಭೇಟಿ, ಕೊನೆ ಭೇಟಿಯನ್ನ ನಾವು ನೋಡೋಣ. ಈ ಒಂದು 10ನೇ ಭೇಟಿ ಆದ್ಮೇಲೆ ತುಂಬಾ ಮುಖ್ಯವಾದ ವಿಷಯಗಳನ್ನ ಮತ್ತು ತುಂಬಾ ಒಂದು ಬೇಸಿಕ್ ಸುವಾರ್ತೆಯ ವಿಷಯಗಳನ್ನ ಒಂದೊಂದಾಗಿ ಟಾಪಿಕ್ ಆಗಿ ನಾವು ಕಲಿಯೋಣ. ಈ ಒಂದು ಭೇಟಿ ಮುಗಿದ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಆಳವಾಗಿ ವಿಷಯಗಳು ಕೂಡ ನಮಗೆ ಅರ್ಥ ಆಗುತ್ತೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಅರ್ಜುನ್ ಬದರ್ ಇದ್ದಾರೆ. ಅವರು ವಚನಗಳನ್ನ ಓದಿ ನಮಗೆ ಸಹಾಯ ಮಾಡ್ತಾರೆ. ಫಸ್ಟ್ ಒಂದು ವಚನವನ್ನು ಓದ್ಕೊಳ್ಳೋಣ. ಇವತ್ತಿನ ವಚನ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 14ರಿಂದ 17. ಸ್ಕ್ರೀನ್ ಮೇಲೇನೆ ಇದೆ, ನಾನು ಓದ್ತೀನಿ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಆಮೇಲೆ ಇವತ್ತಿನ ಒಂದು ಭೇಟಿ ಬಂದು, ಅಥವಾ ಇವತ್ತಿನ ಅಂಶ ಬಂದು, ಯಾಕೆ ನೀನು ಪ್ರಾರ್ಥಿಸುವಾಗ ರೋಗವು ವಾಸಿಯಾಗುತ್ತದೆ ಎಂಬುದಾಗಿ. ನಾವ್ಯಾರು ಏನು ವೈದ್ಯರಲ್ಲ. ನಾವ್ಯಾವುದೋ ಒಂದು ಮೆಡಿಸಿನ್ಗಳನ್ನ ಕೊಡಲ್ಲ. ಅದಕ್ಕೆ ಒಂದು ವೇಳೆ ಎಣ್ಣೆ ನೀರನ್ನು ಕೂಡ ಪ್ರಾರ್ಥನೆ ಮಾಡಿ ನಾವು ಕೊಡೋದನ್ನ ನಿಲ್ಲಿಸಿ ತುಂಬಾ ವರ್ಷಗಳೇ ಆಗೋಯ್ತು. ಯಾಕಂದ್ರೆ ಎಣ್ಣೆಯಿಂದ ಅಲ್ಲ ವಾಸಿ ಆಗೋದು, ಅಥವಾ ನೀರಿನಿಂದ ಅಲ್ಲ ವಾಸಿ ಆಗೋದು. ವಾಸಿ ಆಗೋರಿಗೆ ಗೊತ್ತಾಗ್ಬೇಕಾಗಿರೋದು ಯೇಸು ಹೆಸರಲ್ಲಿ ವಾಸಿ ಆಯ್ತು ಅಂತ ಹೇಳಿ. ಯೇಸು ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಎಂತಹ ಕಾಯಿಲೆಗಳು, ಎಂತಹ ಸಮಸ್ಯೆಗಳಿದ್ರೂ ಗುಣವಾಗುತ್ತೆ, ಸರಿ ಹೋಗುತ್ತೆ ಅನ್ನುವಂತ ವಿಷಯಗಳು ಜನರ ಅಥವಾ ವಿಶ್ವಾಸಿಗಳ ಹೃದಯದಲ್ಲಿ ಮುದ್ರೆ ಮಾಡ್ಬೇಕನ್ನೋದು ನಮ್ಮ ಆಸೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ, ನಮ್ಮ ಸಭೆಗಳಿಗೆ ಬಂದಾಗಲೂ ಅಥವಾ ನಿಮ್ಮ ಒಂದು ಸಭೆಗಳಲ್ಲೂ ಕೂಡ ಸಾಲು ಸಾಲಾಗಿ ವಿಶ್ವಾಸಿಗಳು ನೀರಿನ ಬಾಟಲ್ಗಳು ಅಥವಾ ಎಣ್ಣೆಯ ಬಾಟಲ್ಗಳನ್ನ ತಗೊಂಡು ಬಂದು ಅದಕ್ಕಾಗಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಅದು ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ತಪ್ಪಂತ ಹೇಳಲ್ಲ ನಾನು. ಆದ್ರೆ ಅದರ ಮೇಲೆ ಡಿಪೆಂಡ್ ಆಗಿರೋದೇನು, ಯೇಸು ಹೆಸರಿಗಿಂತ ಹೆಚ್ಚಾಗಿ ಅವ್ರಿಗೆ ಆ ನೀರ್ ಮೇಲೇನೋ ಎಣ್ಣೆ ಮೇಲೇನೋ ನಂಬಿಕೆ ಇದ್ರೆ ಅದು ತಪ್ಪು ತಾನೆ. ಇಲ್ಲೂ ಮಾತು ಮಾತ್ರದಿಂದಲೇ ಅಂತ ಹೇಳಿ ನಾವು ನೋಡಿದ್ವಿ. ಇಲ್ಲಿ ವಚನದಲ್ಲಿ ನಾವು ನೋಡಿದಾಗ ಆತನು ಮಾತು ಮಾತ್ರದಿಂದಲೇ ಬಿಡಿಸಿದ್ದನೆಂಬುದಾಗಿ, ಬರೀ ಪ್ರಾರ್ಥನೆ ಮೂಲಕ ದೇವರು ಗುಣಪಡಿಸಿದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ನೀನು ನಾನು ಪ್ರಾರ್ಥನೆ ಮಾಡುವಾಗ, ಅದು ಯೇಸು ಎಂಬ ಹೆಸರಲ್ಲಿ ಪ್ರಾರ್ಥಿಸುವಾಗ ರೋಗಗಳು ವಾಸಿ ಆಗುತ್ತೆ. ಯಾಕೆ? ಆಳವಾಗಿ ನಾವು ಇವತ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಯೇಸು ಸುವಾರ್ತೆಯನ್ನು ಸಾರುತ್ತಾ ರೋಗಗಳನ್ನು ಕೂಡ ವಾಸಿ ಮಾಡಿದ್ರು ಎಂಬುದಾಗಿ ನಾವು ಓದ್ಕೊಂಡ್ವಿ. ಆದಿಸಭೆಯ ಅಪೊಸ್ತಲರು ಮತ್ತು ಸಂತರು ಸುವಾರ್ತೆ ಸಾರುವುದನ್ನು ಮತ್ತು ರೋಗ ವಾಸಿ ಮಾಡುವುದನ್ನು ಜೊತೆ ಜೊತೆಯಾಗಿ ಮಾಡಿದರು ಅಂತ. ಅಂದ್ರೆ
ಸುವಾರ್ತೆನೂ ಸಾರ್ತಾ ಇದ್ರು, ಹಾಗೇನೆ ರೋಗಗಳನ್ನು ಕೂಡ ವಾಸಿ ಮಾಡ್ತಾ ಇದ್ರು, ದೆವ್ವಗಳನ್ನು ಕೂಡ ಓಡಿಸ್ತಾ ಇದ್ರು. ಎಲ್ಲವೂ ಜೊತೆ ಜೊತೆಯಾಗಿ ಅವ್ರು ಮಾಡ್ತಾ ಇದ್ರು. ಯೇಸುಸ್ವಾಮಿಯನ್ನು ಕೂಡ ಅದನ್ನೇ ಮಾಡಿದ್ರು. ಮಾರ್ಕ 16ನೇ ಅಧ್ಯಾಯ 15ರಿಂದ 20ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಖಚಿತವಾದ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಈ ವಚನಗಳನ್ನ ಓದೋಣ ನಾವು. ಬ್ರದರ್ ಓದ್ತಾರೆ. ಮಾರ್ಕ 16ನೇ ಅಧ್ಯಾಯ 15ರಿಂದ 20. ಬ್ರದರ್ ಇದ್ದಾರೆ ಎಲ್ಲೋ ಗೊತ್ತಿಲ್ಲ. ಶೀಲಸಿ ಶ್ರವದೆ. ಮಾರ್ಕ 16 15ರಿಂದ 20. ನಾನೇ ಓದ್ತೀನಿ. ಆಮೇಲೆ ಅವರಿಗೆ, ಮಾರ್ಕ್ 16. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಿರುವಂತದ್ದು ಯೇಸು ಕ್ರಿಸ್ತನು ಪರಲೋಕಕ್ಕೆ ಆರೋಹಣನಾಗಿ ಹೋಗುವುದಕ್ಕೆ ಮುಂಚೆ ಹೇಳಿರುವಂತ ಮಾತು, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತನ ಸಾರಿರಿ ಅಂತ ಹೇಳ್ಬಿಟ್ಟು. ಇವತ್ತು ಜನರು ಎಷ್ಟೋ ತಡೆ ಮಾಡ್ತಿರ್ತಾರೆ. ನಮ್ಮ ಊರಲ್ಲಿ ಯಾಕೆ ಸುವಾರ್ತೆ ಸಾರ್ತೀರಾ, ನಮ್ಮ ಜನರಿಗೆ ಯಾಕೆ ಸುವಾರ್ತೆ ಸಾರ್ತೀರಾ, ಮತಾಂತರ ಮಾಡ್ತಿದ್ದೀರಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೃಷ್ಟಿಕರ್ತನಾದ ದೇವರು ಒಬ್ಬನೇ. ಆತನು ಯೇಸುವಿನ ರೂಪದಲ್ಲಿ ಲೋಕದಲ್ಲಿ ಬಂದು ಮನುಷ್ಯರಿಗೆ ರಕ್ಷಣೆ ಹೊಂದಲು ಒಂದು ಮಾರ್ಗವನ್ನ ಮಾಡಿದ್ದಾರೆ. ಹ್ಮ್. ಏಕೈಕ ಮಾರ್ಗ ನಾವು ಸೈತಾನ ಪಾಪ ನರಕಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ. ಯೇಸು ಹೆಸರಲ್ಲಿ ಮಾತ್ರನೇ ಅದು ಸಾಧ್ಯ. ಹಾಗಾಗಿ ಈ ಸುವಾರ್ತೆಯನ್ನ, ಯೇಸುವೆ ನಮಗೆ ಸತ್ಯ ಜೀವ ಮಾರ್ಗವಾಗಿದ್ದಾರೆ, ಯೇಸುವೆ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ ಅನ್ನುವಂಥ ಸುವಾರ್ತೆನ ನಾವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ನಾವು ಸುವಾರ್ತೆ ಸಾರಬೇಕು, ನಂಬುವವರಿಗೆ ನಾವು ದೀಕ್ಷಾಸ್ನಾನ ಮಾಡಿಸ್ಬೇಕು ಅಂತ ಹೇಳಿ, ಮತ್ತೆ ಅನೇಕ ಸೂಚಕ ಕಾರ್ಯಗಳನ್ನ, ದೆವ್ವಗಳನ್ನ ಬಿಡಿಸ್ಬೇಕು ಅಂತ, ಮೈಯಲ್ಲಿ ನೆಟ್ಟಿಗಿಲ್ದಿರುವಂತ ರೋಗಿಗಳನ್ನ ಗುಣಪಡಿಸ್ಬೇಕು ಅಂತ ದೇವರು ಆಜ್ಞೆ ಕೊಟ್ಟಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಲ್ಲ. ಇದು ದೇವರ ಖಚಿತವಾದ ವಾಗ್ದಾನ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಇದರಲ್ಲಿ ಒಂದನೇ ಮೈನ್ ಪಾಯಿಂಟ್ ಬಂದು, ಸತ್ಯವೇದದಲ್ಲಿ ಸ್ವಸ್ಥತೆಯ ಕುರಿತು ಲೆಕ್ಕಿಸಲಾಗದಷ್ಟು ವಾಗ್ದಾನಗಳಿವೆ ಎಂಬುದಾಗಿ. ಸತ್ಯವೇದದಲ್ಲಿ ಸ್ವಸ್ಥತೆಯ ಬಗ್ಗೆ ಹಳೆ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆಯ ತನಕ ಲೆಕ್ಕಿಸಲಕ್ಕೆ ಅಸಾಧ್ಯವಾದಂತಹ ಅನೇಕ ವಾಗ್ದಾನಗಳಿವೆ. ಆತ ದೇವರು ಹೇಳುವಂಥದ್ದು, ನಾನೇ ಆರೋಗ್ಯದಾಯಕನು ಅಂತ ಆತನನ್ನು ನಾವು ಆ, ವೈದ್ಯನಾಗಿ ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲೂ ಕೂಡ ದೇವರು ಅನೇಕರ ರೋಗಗಳನ್ನ ವಾಸಿ ಮಾಡಿರೋದು, ಸತ್ತವನ್ನ ಎಬ್ಸಿರೋದನ್ನೆಲ್ಲ ನಾವು ನೋಡ್ತೇವೆ. ಅನೇಕ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ದೇವರು ಮಾಡಿದ್ದಾರೆ. ಹಾಗೇನೆ ಹೊಸ ಒಡಂಬಡಿಕೆಯಲ್ಲೂ ಕೂಡ. ಸೊ ಇಲ್ಲಿ ಒಂದು 3 ವಿಷಯಗಳನ್ನ ನಾವು ತೆಗೆದುಕೊಳ್ಳುವಾಗ 3 ವಚನಗಳನ್ನ ಓದೋಣ. ಮಾರ್ಕ 6:56. ಆತನು ಯಾವ ಗ್ರಾಮಗಳಿಗೂ ಯಾವ ಊರು ಹಳ್ಳಿಗಳಿಗೂ ಹೋದನೋ
ಅಲ್ಲಿ ಅವರು ರೋಗಿಗಳನ್ನು ಪೇಟೆಗಳಲ್ಲಿ ಇಟ್ಟು, ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಆತನನ್ನು ಬೇಡಿಕೊಂಡರು. ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಆಮೆನ್. ಸೊ ಇಲ್ಲಿ ಯೇಸು ಕ್ರಿಸ್ತನು ಫಸ್ಟ್ ಸ್ವಸ್ಥತೆಗಳನ್ನ ಮಾಡ್ತಿರೋದನ್ನ ನಾವು ನೋಡ್ತೇವೆ. ಹಳ್ಳಿಗಳಿಗೆ, ಊರುಗಳಿಗೆ ಯೇಸು ಸ್ವಾಮಿ ಹೋಗಿ ಸುವಾರ್ತನ ಸಾರ್ತಿರುವಾಗ ಅಲ್ಲಿನ ಜನರೆಲ್ಲರೂ ಕೂಡ ಕೇಳ್ಕೊಂಡಿದ್ದೇನಂತ ಹೇಳಿದ್ರೆ, ರೋಗಿಗಳನ್ನ ಎತ್ಕೊಬಂದು ನಿನ್ನ ಉಡುಪಿನ ಗೊಂಡಿಯನ್ನಾದರೂ ಮುಟ್ಟಗೊಡಿಸುವಂತ, ನಿನ್ನನ್ನ ಮುಟ್ಟಿದ್ರೆ ಸಾಕು, ನಿನ್ನ ಬಟ್ಟೆಯ ಗುಂಡಿಯನ್ನ ಮುಟ್ಟಿದ್ರು ನಮಗೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆತನನ್ನ ಮುಟ್ಟಿದವರೆಲ್ಲರೂ ಕೂಡ ಸ್ವಸ್ಥರಾದ್ರೆ ಎಂಬುದಾಗಿ. ಯೇಸು ಸ್ವಾಮಿ ಬರೀ ಮಾತು ಮಾತ್ರನಿಂದ ಅಲ್ಲ, ಆತನನ್ನ ಮುಟ್ಟಿದವರು ಕೂಡ ವಾಸಿ ಆದ್ರು ಎಂಬುದಾಗಿ ನಾವು ನೋಡ್ತೇವೆ. 12 ವರ್ಷದ ರಕ್ತ ಕುಸುಮ ರೋಗಿಯಾಗಿದ್ದಂತ ಸ್ತ್ರೀ ಕೂಡ ಅಷ್ಟು ಜನರ ಮಧ್ಯದಲ್ಲಿ, ಅಷ್ಟು ಗಂಡಸರ ಮಧ್ಯದಲ್ಲಿ ಯೇಸು ಸ್ವಾಮಿ ಇರುವಾಗ ಇವಳು ಆ ಒಂದು ಅವಕಾಶವನ್ನು ಬಿಟ್ರೆ ಮತ್ತೆ ನನಗೆ ಗುಣ ಆಗೋದಿಲ್ಲ, ಇದೇ ನನಗೆ ದೇವ್ರು ಕೊಟ್ಟ ಒಂದು ಅವಕಾಶ, ದೇವರೇ ಹುಡುಕೊಂಡು ನನ್ನ ಊರಿಗೆ ಬಂದಿದ್ದಾರೆ, ಈತನು ಇಲ್ಲಿಂದ ಹೋಗೋದಕ್ಕೆ ನಾನು ಬಿಟ್ಬಿಟ್ರೆ ನನ್ನ ಜೀವನ ಪೂರ್ತಿ ಇದೇ ಅನಾರೋಗ್ಯದಲ್ಲಿ ಇದು ಸಾಯ್ಬೇಕಾಗುತ್ತೆ ಅಂತ ಅನ್ಕೊಂಡು, ಆ ಕಾಲದಲ್ಲಿ ಗಂಡಸರ ಮಧ್ಯೆ ಬಂದು ನಿಂತ್ಕೊಳ್ಳೋದು, ಗಂಡಸರಿರೋ ಜಾಗದಲ್ಲಿ ಬರೋದು ದೊಡ್ಡ ಅಪರಾಧನೇ ಆಗಿತ್ತು. ಆತರ ಬರೋ ಹಾಗೂ ಇರ್ಲಿಲ್ಲ. ಆದ್ರೂ ಕೂಡ ಯೇಸುವಿಗಿಂತ ಹೆಚ್ಚು ಮುಖ್ಯ ಯಾರು ಆಗಿರ್ಲಿಲ್ಲ ಅವಳಿಗೆ. ಸಾಯಿಸಿದ್ರು ಪರವಾಗಿಲ್ಲ, ನಾ ಸತ್ರು ಪರವಾಗಿಲ್ಲ, ಹೆಂಗು ಮನೇಲಿದ್ರು ಸಾಯ್ತೀನಿ, ಅಲ್ಲಿ ಹೋದ್ರು ಸಾಯ್ತೀನಿ, ಆದ್ರೆ ಯೇಸುನ ಮುಟ್ಟಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಗುಣವಾಗ್ತೀನಿ ಅನ್ನೋ ನಂಬಿಕೆಯಲ್ಲಿ ಅವಳು ಹೋಗಿ ಮುಟ್ಟಿದ್ದನ್ನ ನಾವು ನೋಡ್ತೇವೆ. ಅವಳು ಗುಣವಾಗಿದ್ದನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿ ಅವಳನ್ನ ನೋಡಿ ಹೇಳುವಂಥದ್ದು ಅಂದ್ರೆ, ಆ ಒಂದು ಜನರ ಗುಂಪನ್ನು ನೋಡಿ ಯಾರು ನನ್ನನ್ನು ಮುಟ್ಟಿದ್ರು ಅಂದಾಗ ಆಶ್ಚರ್ಯ ಪಡ್ತಾರೆ. ಇದೇನಿದು ಯಾರೋ ಮುಟ್ಟಿದ್ರು ಅಂದ್ರೆ, ಇಷ್ಟು ಜನರಲ್ಲಿ ಯಾರಂತ ಹೇಳೋದು, ಎಲ್ರೂ ನಿಮ್ ಮೇಲೆ ಬೀಳ್ತಿದ್ದಾರೆ ನಿಮ್ಮನ್ನ ಮುಟ್ಟಕ್ಕೆ, ಒಬ್ಬರು ಯಾರೋ ಮುಟ್ಟಿದ್ರು ಅಂದ್ರೆ ಹೇಗೆ ನಾವು ಕಂಡುಹಿಡಿಯೋದು ಅಂತ ಶಿಷ್ಯರು ಹೇಳುವಾಗ, ಇಲ್ಲ, ಒಬ್ರು ಯಾರೋ ವಿಶೇಷವಾದ ವ್ಯಕ್ತಿ ಮುಟ್ಟಿರೋದಕ್ಕೆ ನನ್ನಿಂದ ವಿಶೇಷವಾದ ಬಲ ಬಿಡುಗಡೆ ಆಯ್ತು. ಅದ್ಯಾರು ಅಂತ ನೋಡಿದಾಗ ಆ ಸ್ತ್ರೀಯೇ ಮುಂದೆ ಬರುತ್ತೆ, ನಾನೇ ಮುಟ್ಟಿದ್ದು ಅಂತ. ಆ ದೇವರವಳನ್ನ ಆಶೀರ್ವದಿಸಿ ಕಳಿಸ್ತಾಳೆ, ಇನ್ಮೇಲೆ ನೀನು ಪಾಪ ಮಾಡಬೇಡ, ಧೈರ್ಯವಾಗಿರು, ದೇವ್ರಿಗಾಗಿ ಜೀವಿಸು ಅಂತ. ಅಂದ್ರೆ ಯೇಸು ಸ್ವಾಮಿ ಬಾಯಿ ಮಾತಿನಿಂದ ಆಗ್ಲಿ, ಮುಟ್ಟಿ ಆಗ್ಲಿ, ಕೆಸರನ್ನ ಆ ಆ, ಮಾಡಿ ಆ ಕಣ್ಣಿಗೆ ಇಟ್ಟು ಕಣ್ಣು ಕಾಣೋ ತರ ಮಾಡಿದ್ದಾಗ್ಲಿ, ಮತ್ತೆ ಈ ತರ ಯೇಸು ಸ್ವಾಮಿಯ ಬಟ್ಟೆಯನ್ನ ಮುಟ್ಟಿ ಕೂಡ ಗುಣವಾಗಿರೋದಾಗ್ಲಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ನಾವು ನೋಡುವಾಗ ಮತ್ತಾಯ 8:17 ಈಗಾಗಲೇ ನಾವು ಓದ್ಕೊಂಡ್ವಿ ಮೇಲೆ, ಇನ್ನೊಂದ್ಸಲಿ ಅದನ್ನ ಓದೋಣ. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಆಮೆನ್. ಸೊ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಿದ್ದೆ ನಿನ್ನ ನನ್ನ ಬೇನೆಗಳನ್ನ, ನಿನ್ನ ನನ್ನ ರೋಗಗಳನ್ನ ತೆಗೆದು ಹಾಕೋದಕ್ಕೆ ಮತ್ತು ಹೊತ್ತುಕೊಂಡು ಹೋಗೋದಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಎಲ್ಲಿ ಬರೆಯಲ್ಪಟ್ಟಿದೆ? ಆಕ್ಚುಲಿ ಪ್ರವಾದನೆ ಆಗಿದೆ. ಈ ಪ್ರವಾದನೆ ಯೆಶಾಯನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಏಷಾಯ ಯೇಸು ಸ್ವಾಮಿ ಹುಟ್ಟಕ್ಕೆ 700 ವರ್ಷಗಳ ಮುಂಚೆ ಬದುಕಿರ್ತಾನೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಬರೋದಕ್ಕೆ 700 ವರ್ಷಗಳ ಮುಂಚಿತವಾಗಿ ಏಷಾಯನು ಜೀವಿಸ್ತಿರ್ತಾನೆ ಮತ್ತು ಏಷಾಯನ ಪ್ರವಾದನೆ ಗ್ರಂಥವನ್ನು ಬರೆದಿರ್ತಾನೆ. 700 ವರ್ಷಗಳ ನಂತರ ಏನಾಗುತ್ತೆ, ಯೇಸು ಈ ತರ ಇಮ್ಮಾನುವೇಲ್ನಾಗಿ ಈ ಲೋಕದಲ್ಲಿ ಬರೋದು, ಯೇಸು ನಮಗೋಸ್ಕರ ನಮ್ಮ ಒಂದು ಬೇನೆಗಳನ್ನು ಹೊತ್ಕೊಳ್ಳುವಂಥದ್ದು, ರೋಗಗಳನ್ನ ಹೊತ್ಕೊಳ್ಳುವಂಥದ್ದು, ಪಾಪ ಶಾಪಗಳಿಗಾಗಿ ಆತನ ಬಲಿಯಾಗೋದ್ರ ಬಗ್ಗೆ 700 ವರ್ಷಗಳ ಮುಂಚಿತವಾಗಿನೇ ಆತನು ಬರ್ದಿರ್ತಾನೆ. ಸೊ ಮೂರನೇದಾಗಿ ನಾವು ನೋಡುವಾಗ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂತ ಅದೇ ಏಷಾಯ 53:5 ನಾವು ನೋಡ್ತೀವಿ. ಓದೋಣ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇಲ್ಲಿ ನಾವು ನೋಡ್ತಿರುವಂತದ್ದು ನಮ್ಮ ಅಪರಾಧಗಳ ನಿಮಿತ್ತ ಅದನ್ನು ಜಜ್ಜಲ್ಪಟ್ಟಿದ್ದು ಅಂತ, ನಿನ್ನ ನನ್ನ ಸುಕ್ಷೇಮವನ್ನು ಉಂಟು ಮಾಡೋದಕ್ಕೋಸ್ಕರ ದಂಡನೆಯನ್ನ ಯೇಸು ಸ್ವಾಮಿ ಅನುಭವಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆತನ ಬಾಸುಂಡೆಗಳಿಂದ ಅಂದ್ರೆ ಯೇಸು ಸ್ವಾಮಿ ತಿಂದ ಒಂದೊಂದು ಏಟುಗಳಿಂದಲೇ ನಾವು ಗುಣವಾದ್ವಿ ಎಂಬುದಾಗಿ. ಅಂದ್ರೆ ಆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಿದ್ದು, ಯೇಸು ಎಂಬ ಹೆಸರನ್ನ ನಮಗೆ ಕೊಟ್ಟಿದ್ದು, ನಾವು ಅನುಭವಿಸ್ಬೇಕಾಗಿರುವಂತ ಪ್ರತಿಯೊಂದು ನೋವನ್ನ ಆತನ ಅನುಭವಿಸಿದ್ದು ನಮ್ಮ ನೋವನ್ನ ತೆಗಿಯಕ್ಕೆ, ನಮ್ಮ ಅವಮಾನವನ್ನ ತೆಗಿಯಕ್ಕೆ,
ನಮ್ಮ ರೋಗಗಳನ್ನ ವಾಸಿ ಮಾಡೋದಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಈ ತರ ಹೇಳ್ತಾ ಹೋದ್ರೆ ಅನೇಕ ವಚನಗಳು ಯೇಸು ಕ್ರಿಸ್ತನು ಜನರನ್ನ ಗುಣಪಡಿಸೋದಕ್ಕಾಗಿ ಬಂದಿರೋದನ್ನ, ಗುಣಪಡಿಸಿರೋದನ್ನ ನಾವು ನೋಡ್ತೇವೆ. ಮತ್ತೆ ಈಗಾಗಲೇ ನಾವು ಓದ್ಕೊಂಡ್ವಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ನಿನಗೂ ನನಗೂ ಕೂಡ ಹೇಳಿರೋದು, ಲೋಕಕ್ಕೆಲ್ಲ ಹೋಗಿ ಸುವಾರ್ತೆ ಸಾರಬೇಕು, ಜಗತ್ತಿಗೆಲ್ಲ ಸುವಾರ್ತೆ ಸಾರಬೇಕು, ರೋಗಗಳನ್ನ ವಾಸಿ ಮಾಡಬೇಕು, ದೆವ್ವಗಳನ್ನ ಬಿಡಿಸ್ಬೇಕು ಅಂತ. ಹೇಗೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಸೊ ನೀನು ನಾನು ಈ ಲೋಕದಲ್ಲಿ ಜನರನ್ನ ಗುಣಪಡಿಸೋದಕ್ಕೆ ಮುಂಚೆ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಎರಡನೇದಾಗಿ ನಾವು ನೋಡ್ತೇವೆ, ಮೊದಲು ರೋಗದ ಮೂಲ ಕಾರಣವನ್ನ ನಾವು ನಿರ್ಣಯಿಸಬೇಕು. ಯಾವುದೇ ವೈದ್ಯನು ಒಂದು ರೋಗಿಯ ಒಂದು ಮೂಲ ಏನು, ಆ ರೋಗ ಬರೋದಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಿಲ್ಲದೆ ಒಂದು ಚಿಕಿತ್ಸೆ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ಒಬ್ಬ ರೋಗಿ ಒಬ್ಬ ವೈದ್ಯನ ಬಳಿಗೆ ಬರ್ತಾನೆ ಅಂತ ಹೇಳಿದ್ರೆ ಅದನ್ನ ತಪಾಸಣೆ ಮಾಡಿ ಯಾವ ಕಾರಣಕ್ಕೆ ಈ ರೋಗ ಬಂದಿದೆ, ಈ ರೋಗ ಏನು, ಎಷ್ಟು ದಿನದಿಂದ ಇದೆ, ಇದೆಷ್ಟು ಭಯಾನಕವಾಗಿದೆ ಅನ್ನುವಂತಹ ಎಲ್ಲ ವಿಷಯಗಳನ್ನ ಮೊದಲು ತಿಳ್ಕೊಂಡು ಅದಾದ್ಮೇಲೆ ಆ ರೋಗ ಏನು ಅಂತ ನಮಗೆ ಹೇಳ್ತಾನೆ. ಈ ತರ ಒಂದು ಕಾಯಿಲೆ ಇದೆ, ಈ ತರ ಒಂದು ಸಮಸ್ಯೆ ನಿಮಗಿದೆ, ಇದನ್ನ ಈ ರೀತಿ ಮಾಡಿದ್ರೆ ಗುಣವಾಗುತ್ತೆ, ಈ ತರ ಒಂದು ಔಷಧಿ ತಗೊಂಡ್ರೆ ಗುಣವಾಗುತ್ತೆ ಅನ್ನುವಂತ ವಿಷಯಗಳನ್ನ ಒಂದು ನಿರ್ಣಾಯಕವಾಗಿ ಆತನು ತಿಳಿಸ್ತಾನೆ. ಯಾವುದೇ ಒಬ್ಬ ರೋಗಿ ಹೋದ ತಕ್ಷಣ ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟು ಯಾವುದೋ ಒಂದು ಮಾತ್ರೆ ಬರೆದು ಕೊಟ್ಟು ಕಳಿಸಲ್ವಲ್ಲ. ಹಾಗೇನೆ ದೇವರ ಸೇವೆಯಲ್ಲಿರುವಂತಹ ದೇವರ ಮಕ್ಕಳಾಗಿರುವಂತಹ ನಾವು ಕೂಡ ಕೆಲವು ವಿಷಯಗಳನ್ನ ತಿಳ್ಕೋಬೇಕು. ಮೊದಲನೇದಾಗಿ ನೋಡಿದ್ರೆ ಕೆಲ ರೋಗಗಳು ಆಯಾಸದಿಂದ ಬಂದಿರುತ್ತೆ, ಅಥವಾ ಅವು ತಪ್ಪಿನಿಂದ ಬಂದಿರುತ್ತೆ, ಅಥವಾ ಸೋಂಕಿನಿಂದ ಬಂದಿರುತ್ತೆ, ಅಥವಾ ಇಳಿ ವಯಸ್ಸು ಅಂದ್ರೆ ಆಗಿದ್ರಿಂದ ಬಂದಿರುತ್ತೆ. ಈಗ ಅಂತವಳಿಗಾಗಿ ನಾವು ಏನ್ ಮಾಡ್ಬೇಕು? ಫಸ್ಟ್ ತಿಳ್ಕೋಬೇಕು, ಆ ರೋಗದ ಲಕ್ಷಣ ಏನು ಅನ್ನೋದು ತಿಳ್ಕೋಬೇಕು. ಹಾಗಾದ್ರ ತಕ್ಕಂತೆ ಅವ್ರು ಇನ್ನೂ ಬಲ ಹೊಂದೋದಕ್ಕೆ ಅಥವಾ ಗುಣ ಹೊಂದೋದಕ್ಕೆ ನಾವು ಬೇಕಾದ್ರೆ ಆಲೋಚನೆ ಕೊಡ್ಬೋದು, ಗುಣವಾಗುವುದಕ್ಕೆ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಅದರಲ್ಲೂ ಇನ್ನೂ ಸ್ವಲ್ಪ ಆಳವಾಗಿ ನಾವು ಹೋಗೋದಾದ್ರೆ ಎರಡನೇದಾಗಿ ನಾವು ನೋಡ್ತೇವೆ, ಆದ್ರೆ ಸತ್ಯವೇದವು ರೋಗದ 3 ನಿಜವಾದ ಕಾರಣಗಳನ್ನ ಬಹಿರಂಗಪಡಿಸುತ್ತದೆ ಅಂತ. ಇವು ಮನುಷ್ಯರ ವಿಧಾನದಿಂದ ವಾಸಿ ಮಾಡಲಾಗದು, ಅವುಗಳಿಗೆ ಆತ್ಮಿಕ ಚಿಕಿತ್ಸೆ ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಸತ್ಯವೇದ ಜನರಿಗಿರುವಂತಹ ಕಾಯಿಲೆಯನ್ನ 3 ಕಾರಣಗಳು ಬಹಿರಂಗಪಡಿಸುತ್ತೆ. ಅಂದ್ರೆ ಒಂದಲ್ಲ ಒಂದು ಕಾರಣಕ್ಕೆ ಇದು ಬಂದಿರುತ್ತೆ, ಮತ್ತು ಇದು ಮನುಷ್ಯರು ಗುಣಪಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬೈಬಲೇ ಹೇಳುತ್ತೆ. ಮನುಷ್ಯರು ಅಂದ್ರೆ ವೈದ್ಯರೇ ಆಗಿರ್ಲಿ, ಅವ್ರು ಗುಣಪಡಿಸಕ್ ಆಗಲ್ಲ ಕೆಲವು ಕಾಯಿಲೆಗಳು. ಯಾಕಂದ್ರೆ ಅವು ಆತ್ಮಿಕವಾದ ಸಮಸ್ಯೆಗಳಿಂದ ಬಂದಿರೋದ್ರಿಂದ, ಆತ್ಮಿಕವಾದದ್ರಿಂದ ಅದನ್ನ ಆತ್ಮಿಕವಾಗಿ ನಾವು ಚಿಕಿತ್ಸೆ ಮಾಡಿದ್ರೆ ಮಾತ್ರನೇ ಗುಣವಾಗುತ್ತೆ. ದಯಮಾಡಿ ಗಮನಿಸಿ ವಾಕ್ಯದ ಕಡೆ. 3 ಕಾರಣಗಳು ಒಬ್ಬ ರೋಗಿಗೆ ಅನಾರೋಗ್ಯ ಬರೋದಕ್ಕೆ 3 ಕಾರಣಗಳಲ್ಲಿ ಒಂದಾಗಿರ್ಬೋದು ಅಂತ ಹೇಳ್ಬಿಟ್ಟು. ಯಾವುದು ಆ 3 ಕಾರಣಗಳು ಅಂದ್ರೆ, ಮೊದಲನೇದು ಬಂದು ಪಾಪದಿಂದಾಗಿ ಬಂದ ರೋಗಗಳಿರುತ್ತೆ. ಜನರು ಅಫ್ಕೋರ್ಸ್ ನಾವೆಲ್ಲರೂ ಪಾಪ ಮಾಡಿದವ್ರೆ, ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡವ್ರೆ. ಅದಕ್ಕೋಸ್ಕರನೇ ಮೈನ್ ಆಗಿ ಜನರಿಗೆ ಒಂದಲ್ಲ ಇನ್ನೊಂದು ರೋಗ ಬರ್ತಾ ಇದೆ. ಆದ್ರೆ ಇನ್ನೂ ಈ ರೋಗಗಳು ಬಂದಿರೋದು ಈ ಪಾಪಗಳಿಂದ ಅಂತ ಹೇಳಿ ತಿಳ್ಕೊಳ್ತಿಲ್ಲ ಜನ. ಏನಕ್ಕೆ ಜನರಿಗೆ ಸಮಸ್ಯೆಗಳಾಗ್ತಿದೆ, ರೋಗಗಳು ಬರ್ತಾ ಇದೆ? ಅದು ಭಯಂಕರವಾದ ರೋಗಗಳು, ಮರಣಕರವಾದ ರೋಗಗಳು ಏನಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಜನರಿಗೆ ತಿಳಿತಾ ಇಲ್ಲ. ಅವ್ರು ಅನ್ಕೊಳ್ತಿರೋದೆಲ್ಲ ಬರೀ ಊಟ, ತಿಂಡಿ, ನೀರು, ಇಲ್ಲಿನ ಒಂದು ವಾತಾವರಣಕ್ಕೆ ಆ ತರ ಬರ್ತಿದೆ ಅಂತ ಹೇಳ್ಬಿಟ್ಟು. ಆ ಪಾಪಗಳಲ್ಲಿ ಕೂಡ 3 ರೀತಿಯ ಪಾಪಗಳಿದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪೂರ್ವಜರ ಪಾಪಗಳಿಂದಾಗಿ ನಮಗೆ ರೋಗಗಳು ಬರ್ತಾ ಇದೆ. ಅದು ಪೂರ್ವಜರ ಪಾಪ ಏನು ಅಂದ್ರೆ ವಿಗ್ರಹಾರಾಧನೆ. ಮುಖ್ಯವಾಗಿ ನಮ್ಮ ಪೂರ್ವಜರು ವಿಗ್ರಹಾರಾಧನೆ ಮಾಡೋದ್ರಿಂದಲೇ 3-4 ತಲೆಮಾರುಗಳ ಮೇಲೆ ಶಾಪ ಬರುತ್ತೆ ಅಂತ ಹೇಳ್ಬಿಟ್ಟು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ವಿಮೋಚನೆ ಕಾಂಡ 24 ಓದೋಣ.
ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. 5. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ ಸೊ ಇಲ್ಲಿ ನಾವು ನನ್ನನ್ನು ನೋಡ್ತಿರೋದು 4-5ನೇ ವಚನಗಳಲ್ಲಿ ನೋಡ್ತಿರೋದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗ್ಲಿ ಭೂಮಿಯಲ್ಲಾಗ್ಲಿ ಭೂಮಿಯ ಕೆಳಗಣ ನೀರಿನಲ್ಲಾಗ್ಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರ್ದು ಅಂತ ದೇವರು ಹೇಳ್ತಿರೋದು. ಅವುಗಳಿಗೆ ಅಡ್ಡ ಬೀಳಬಾರ್ದು, ಪೂಜೆ ಮಾಡಬಾರ್ದು. ಯಾಕಂದ್ರೆ ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನ, ಸ್ತುತಿ ಸ್ತೋತ್ರ ಮಹಿಮೆಗಳನ್ನ ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದದ್ದರಿಂದ ತಂದೆ ತಾಯಿ ಮಾಡುವಂತಹ ಆ ಪಾಪವನ್ನ ಒಂದು ವೇಳೆ ನಾನು ಮಾಡಬಾರ್ದು ಅಂತ ಹೇಳಿದ್ರು ಕೂಡ ವಿಗ್ರಹಾರಾಧನೆ ಅವ್ರು ಮಾಡಿದ್ರೆ ಅದರ ಒಂದು ಆ ಪಾಪದ ಫಲ ಶಾಪ, ಆ ಶಾಪವನ್ನ ನಾನು ನಿಮ್ಮ ಮಕ್ಕಳ ಮೇಲೆ 3-4 ತಲೆಗಳ ಮೇಲೆ ಬರುವಂತೆ, ಮಕ್ಕಳು ಮೊಮ್ಮಕ್ಕಳು ಅವ್ರ ಮಕ್ಕಳ ಮೇಲೆ ಬರುವಂತೆ ಮಾಡ್ತೀನಿ ಅಂತ ಹೇಳ್ತಿರೋದು. ಸೊ ಮಕ್ಕಳಿಗೆ ಅನಾರೋಗ್ಯಗಳು ಬರುತ್ತೆ ಅಂದ್ರೆ ಮೊದಲನೇದಾಗಿ ಅದು ಆತ್ಮಿಕವಾದಂತಹ ಶಾಪದಿಂದ ಬರುವಂತದ್ದು. 2 ಸಾಮ್ಯಲ 12:15 ಕೂಡ ಓದ್ಕೋಣ. ಊರಿಯನ ಹೆಂಡತಿಯಲ್ಲಿ ದಾವೀದನಿಗೆ ಹುಟ್ಟಿದ ಮಗುವು ಯೆಹೋವನ ಪೆಟ್ಟಿನಿಂದ ಬಹುವಾಗಿ ಅಸ್ವಸ್ಥವಾಯಿತು. ಸೊ ಇಲ್ಲಿ ನಾವು ನೋಡ್ತೇವೆ ತುಂಬಾ ಸ್ಪಷ್ಟವಾಗಿ ಆ ಉರಿಯ ಅಂತ ಹೇಳ್ಬಿಟ್ಟು ಇರ್ತಾನೆ. ಆ ಉರಿಯನನ್ನ ಆ ಅವನ ಹೆಂಡತಿಯನ್ನ ದಾವೀದನು ಇಷ್ಟಪಟ್ಟು ಉರಿಯನನ್ನು ಕೂಡ ಸಾಯಿಸ್ಬಿಡ್ತಾನೆ. ಈ ಕಡೆ ಅವನ ಇವನು ಹೆಂಡತಿಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ಅವಳು ಗರ್ಭಿಣಿ ಆಗಿರುತ್ತೆ. ನಾನು ಗರ್ಭಿಣಿ ಆಗಿದ್ದೀನಿ ಅನ್ನೋ ವಿಷಯವನ್ನ ಬಂದು ದಾವೀದನಿಗೆ ಹೇಳಿದ ಮೇಲೆನೆ ಉರಿಯನ್ನ ಸಾಯಿಸೋದಕ್ಕೆ ಹೇಳೋದು. ಸೊ ಅದೊಂದು ಪಾಪ. ಆ ಪಾಪದ ಫಲ ಈ ಒಂದು ಮೊದಲ ಮಗು ದಾವೀದನಿಗೆ ಆ ಒಂದು ಬೇರ್ಷೆಬಳಲ್ಲಿ ಹುಟ್ಟದಂತ ಮಗು. ಸೊ ಅವಳನ್ನ ಇವನು ಮೋಸಕರವಾಗಿ ಉರಿಯನನ್ನ ಸಾಯಿಸಿ ಈ ಕಡೆ ಇವಳನ್ನ ಮದುವೆ ಆಗಿದ್ದಕ್ಕೆ, ಅವಳಲ್ಲಿ ಹುಟ್ಟಿದಂತ ಆ ಪ್ರಥಮ ಫಲವಾಗಿದ್ದದನ್ನ ದೇವ್ರು ಏನ್ ಮಾಡ್ತಾರೆ, ಅಸ್ವಸ್ಥಗೊಳಿಸ್ತಾರೆ. ಕೊನೆಗೆ ಅದು ಆ ಪಾಪು ಸಾಯುತ್ತೆ, ಆ ಮಗು ಸತ್ತೋಗುತ್ತೆ. ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿರೋದೇನು ಅಂದ್ರೆ ಯೆಹೋವನ ಪೆಟ್ಟಿನಿಂದ ಅಂತ ಹೇಳ್ಬಿಟ್ಟು. ಸೊ ಆ ತಂದೆ ತಾಯಿ ಮಾಡಿರುವಂತ ಪಾಪಗಳನ್ನ ಮಕ್ಕಳ ಮೇಲೆ ಬರಮಾಡ್ತಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ ಮಗು ಏನ್ ತಪ್ಪು ಮಾಡಿಲ್ಲ, ಹೌದು, ಆದ್ರೆ ತಂದೆ ತಾಯಿ ಅವ್ರು ಮಾಡಿದಂತ ತಪ್ಪಿನಿಂದ ಅದು ಶಾಪ ಮಗು ಮೇಲೆ ಬರೋದನ್ನ ನೋಡ್ತಿದ್ವಿ. ಸೊ ಅವು ಅಪರಿಚಿತ ರೋಗಗಳಾಗಿ ಸ್ಪಷ್ಟವಾಗುತ್ತವೆ ಮತ್ತು ವೈದ್ಯಕೀಯ ಚಿಕಿತ್ಸೆಯಿಂದ ಅವುಗಳನ್ನ ಗುಣಪಡಿಸೋದಕ್ಕೆ ಆಗೋದಿಲ್ಲ. ಎಷ್ಟೇ ಜನ ಒಂದು ವೇಳೆ ಆ ಮಕ್ಕಳನ್ನ ಉಳಿಸ್ಬೇಕು ಅಂದ್ರೂ ಕೂಡ ವೈದ್ಯರ ಕೈಯಿಂದ ಅದು ಸಾಧ್ಯ ಇಲ್ಲ ಅಂತ ನೋಡ್ತೇವೆ. 2ನೇ ಪಾಪವನ್ನ ನಾವು ಮೂಲ ಪಾಪವಾಗಿ ನೋಡ್ತೇವೆ. ಮೂಲ ಪಾಪದ ದೆಸೆಯಿಂದ ನಾನು ಆಗ್ಲೇ ಹೇಳಿದೆ, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡಿದ್ದೀವಿ ಅಂತ. ಈ ವಚನ ರೋಮಾಪುರ 3:23 ಅದು ಮೂಲ ಪಾಪದ ವಚನವಾಗಿದೆ. ಎಲ್ಲರೂ ಪಾಪ ಮಾಡಿರೋದು ಮೂಲ ಪಾಪದ ದೆಸೆಯಿಂದಲೇ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ಯಾಕಂದ್ರೆ ಆತ್ಮವು ಸತ್ತ ಸ್ಥಿತಿಯಲ್ಲಿ ಇರುವುದರಿಂದ ಅದಕ್ಕೆ ಚಿಕಿತ್ಸೆ ಕೊಡಲಾಗುವುದಿಲ್ಲ ಅಂತ ಹೇಳಿ. ಒಬ್ಬ ಸತ್ತಂತ ವ್ಯಕ್ತಿಗೆ ಯಾರಾದರೂ ಚಿಕಿತ್ಸೆ ಕೊಡಕ್ಕಾಗತ್ತಾ? ಎಂಥ ದೊಡ್ಡ ಆಸ್ಪತ್ರೆ ಆದ್ರೂ ಕೂಡ ಸತ್ತೋಗಿರುವಂತ ಒಂದು ಶವವನ್ನ ತೆಗೆದುಕೊಂಡು ಹೋಗಿ ಇದನ್ನ ಬದುಕಿಸಿ ಅಂದ್ರೇನೋ, ಗುಣಪಡಿಸಿ ಅಂದ್ರೇನೋ, ಎಂಥ ಡಾಕ್ಟರ್ಗಳಿದ್ರು ಹೇಗೆ ಗುಣಪಡಿಸಕ್ಕಾಗತ್ತೆ? ಅದು ಅಸಾಧ್ಯ. ಹಾಗೇನೆ ನಮ್ಮ ಆತ್ಮ ಸತ್ತಂತ ಸ್ಥಿತಿಯಲ್ಲಿ ಇರುವಾಗ ಅದನ್ನ ಗುಣಪಡಿಸೋದಕ್ಕೆ ಆಗೋದಿಲ್ಲ. ನಾವು ಏನೇ ಪ್ರಯತ್ನಗಳು ಮಾಡಿದ್ರು ಅಥವಾ ಈ ಲೋಕದ ವೈದ್ಯರು ಎಷ್ಟೇ ದೊಡ್ಡ ವೈದ್ಯರಿದ್ರು ಕೂಡ ಅವರು ಅವ್ರನ್ನ ಗುಣಪಡಿಸ್ಲಿಕ್ಕೆ, ಸರಿಪಡಿಸ್ಲಿಕ್ಕೆ, ಆ ಆತ್ಮ ಬದುಕುವಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ 3ನೇದಾಗಿ ನಾವು ನೋಡುವಾಗ ನಾವಿಲ್ಲಿ ನೋಡ್ತೇವೆ ವಾಸ್ತವ ಪಾಪಗಳ ಕಾರಣದಿಂದ ಬರುವ ರೋಗಗಳು ಅಂತ. ವಾಸ್ತವ ಪಾಪಗಳು ಅಂದ್ರೆ ಏನು? ನೀನು ನಾನು ಮಾಡುವಂತ ಪಾಪಗಳಿಂದಲೂ ಕೂಡ ಕೆಲವು ರೋಗಗಳು ಬರುತ್ತೆ.
ಅದನ್ನ ಕಂಡುಹಿಡಿಬೇಕು ನಾವು, ನಮಗ್ ಬಂದಿದಂತ ರೋಗ ಯಾವುದಕ್ಕಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈಗ 2 ಅರಸು 5:27 ಓದೋಣ. ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಸೊ ಯಾರಿಗದು ಆ ಕುಷ್ಠರೋಗ ಬಂದಿದ್ದು? ಆ, ಎಲೀಷನ ಶಿಷ್ಯನಿಗೆ. ಯಾಕಂದ್ರೆ ಆ ನಾಮನನ್ನು ಬಂದಿರ್ತಾನೆ, ಗುಣವಾದ್ಮೇಲೆ ಅವನಿಗೆ ಆ ಕುಷ್ಠರೋಗ ವಾಸಿ ಆದ್ಮೇಲೆ ಎಲೀಷನ ಬಳಿಗೆ ಬಂದು ಕಾಣಿಕೆಯಾಗಿ ನೀವು ಈ ಬಟ್ಟೆಗಳನ್ನ ನಾ ತಂದಿರುವಂತದ್ದನ್ನ ಕಾಣಿಕೆಯಾಗಿ ತಗೊಳ್ಳಿ ಅಂತ ಹೇಳುವಾಗ ಎಲೀಷನ್ ಹೇಳ್ತಾನೆ, ಯಾವುದು ನನಗೆ ಬೇಡ, ತಗೋಬಾರ್ದು ಅಂತ ಹೇಳಿ ದೇವರಿಂದ ನನಗೆ ಅಪ್ಪಣೆ ಆಗಿದೆ, ನನಗೆ ಯಾವುದು ಬೇಡ, ನೀನ್ ತಂದಿರೋದು ತಗೊಂಡೋಗಿ ವಾಪಸ್ ಅಂತ ಕಳಿಸ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇವನು ಆ ಒಂದು ದೇಶದ ಅಥವಾ ಯೆರೂಸಲೇಮಿನಿಂದ ಮಣ್ಣನ್ನು ಕೊಡಬೇಕು ಅಂತ ತಗೊಂಡೋಗ್ತಾನೆ. ಯಾಕಂದ್ರೆ ಆ ಮಣ್ಣಿನಿಂದಲೇ ನಾನು ಯಜ್ಞವೇದಿನ ಕಟ್ಟಿ ದೇವರನ್ನ ಆರಾಧಿಸ್ತೀನಿ ಅಂತ ಹೇಳಿ ಎಲ್ಲ ಸರಿ ಆದ್ಮೇಲೆ ಆ ನಾಮನನು ಅವನ ಜೊತೆ ಬಂದಂತ ಸೈನಿಕರನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಇವನು ಆ ಗೆಹಜಿ ಅನ್ನುವಂಥವನು, ಆ ಎಲಿಷನ ಶಿಷ್ಯ, ಅವನು ಎಲಿಷನಿಗೆ ಗೊತ್ತಿಲ್ಲದೆ ಓಡಿ 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 ನಾಮನನ ಹಿಂದೆ ಹೋಗಿ ನಾಮನನ ಜೊತೆ ಮಾತಾಡಿ, ಆ, ನಮ್ಮ ಯಜಮಾನನ್ ಹೇಳ್ದ, ನಮ್ಮ ಗುರು ಹೇಳ್ದ, ಅವ್ರಿಗೇನೋ ಎಮರ್ಜೆನ್ಸಿ ಆಗಿರೋದ್ರಿಂದ ನೀನ್ ತಂದಿರೋಂಥ ಕಾಣಿಕೆಗಳಲ್ಲಿ ಸ್ವಲ್ಪ ಕೊಡ್ಬೇಕಂತೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಅವನು 1 ಚೀಲ ಕೇಳಿದ್ರೆ ಇವ್ನು 2 ಚೀಲ ಕೊಡ್ತಾನೆ. ಸೊ ಆತರ ತಗೊಂಡು ಅವನ ಜೊತೆ ಬಂದಂತಹ ಸೈನಿಕರಲ್ಲೇ ಸೇವಕರಲ್ಲೇ ಕೆಲವ್ರನ್ನ ಕಳಿಸಿ ಅದನ್ನೆಲ್ಲ ತಗೊಂಡೋಗಿ ಗೆಹಜಿಯ ಮನೆಯಲ್ಲಿ ಇಟ್ಟು ಅವ್ರು ಹೋಗ್ತಾರೆ. ಅವ್ರಿಗೇನು ಗೊತ್ತಿಲ್ಲ, ಸರಿ ಯಜಮಾನ ಹೇಳಿದ್ದಕ್ಕೆ ತಂದಿಡ್ತಾ ಇದ್ದಾರೆ. ಇದು ಯಾರು ಮಾಡಿದ ತಪ್ಪು? ಗೆಹಜಿ ಮಾಡಿದ ತಪ್ಪು. ಇಲ್ಲಿ ಆ, ಅವನ ಒಂದು ಗುರುಗೆ ಹೇಳ್ಬೇಕಾಗಿತ್ತು ಏನೇ ಇದ್ರು ಕೂಡ. ಆದ್ರೆ ಗುರುಗೆ ಹೇಳ್ದೆ ಈ ಶಿಷ್ಯ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದ ಕಾರಣನೇ ಅವನಿಗೆ ಅನಾರೋಗ್ಯ ಬರೋದನ್ನ ನಾವು ನೋಡ್ತೀವಿ. ಈಗ ಆ ಗೆಹಜಿಗೆ ಬಂದ ಆ ಕುಷ್ಠರೋಗ ಯಾರ ತಪ್ಪಿಂದ ಬಂತು ಅಂದ್ರೆ ಅವನ್ ತಪ್ಪಿಂದಲೇ. ಅವನು ಮಾಡಿದಂತ ಆ ವಾಸ್ತವ ಪಾಪ ಬೇಡ ಅಂತ ಹೇಳಿದ್ಮೇಲೆ ಕೂಡ ಇವನು ಹೋಗಿ ತಂದಿದ್ದು, ಅದು ಕೂಡ ಇವನು ಗೊತ್ತಿಲ್ಲದೆ ತಂದು ಬಚ್ಚಿಟ್ಟಿದ್ದು, ಇದೆಲ್ಲ ಅವನು ಮಾಡಿದಂತ ತಪ್ಪು. ಹಾಗಾಗಿ ನಾಮಾನನ ಕುಷ್ಠರೋಗ ಇವನಿಗೂ ಇವನ ನಂತರ ಇವನ ಮಕ್ಕಳಿಗೂ ಮೊಮ್ಮಕ್ಕಳು ಅದು ತಲೆಮಾರುಗಳವರೆಗೂ ಇರ್ಲಿ ಅಂತ ಹೇಳಿ ಶಪಿಸಿದ ತಕ್ಷಣನೇ ಅದು ಆಗಿಂದ ಆಗ್ಲೇನೆ ಅವನಿಗೆ ಆ ಕುಷ್ಠ ಹತ್ತಿತ್ತೆಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ 2 ಪೂರ್ವಕಾಲ ವೃತ್ತಾಂತ 21:12-19 ಓದ್ಕೋಣ. ಈಗಿರಲು ಪ್ರವಾದಿಯು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನ ಮಾತನ್ನು ಕೇಳು. ನೀನು ನಿನ್ನ ತಂದೆಯಾದ ಯೆಹೋಷಾಫಾಟನ ಮಾರ್ಗದಲ್ಲಿಯೂ ಯೆಹೂದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ. ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಅಹಾಬನ ಮನೆಯವರಲ್ಲಿ ಪ್ರಬಲವಾಗಿದ್ದ ದೇವದ್ರೋಹ ಮಾಡುವಂತೆ ಯೆಹೂದ್ಯರನ್ನು ಯೆರೂಸಲೇಮಿನವರನ್ನು ಪ್ರೇರಿಸಿದಿ. ಮತ್ತು ನಿನ್ನ ತಂದೆಯ ಕುಟುಂಬಕ್ಕೆ ಸೇರಿ ನಿನಗಿಂತ ಉತ್ತಮರೂ ನಿನ್ನ ಸಹೋದರರೂ ಆಗಿದ್ದವರನ್ನು ವಧಿಸಿದಿ. ಆದದರಿಂದ ಯೆಹೋವನು ನಿನ್ನ ಪ್ರಜೆಯನ್ನು, ಹೆಂಡರು ಮಕ್ಕಳನ್ನು, ಸರ್ವಸ್ವವನ್ನು ಮಹಾಪತ್ತಿಗೆ ಗುರಿ ಮಾಡುವನು. ನಿನಗಾದರೂ ಕರುಳು ಬೇನೆ ಎಂಬ ಕಠಿಣ ರೋಗವು ಬಂದು ಬಹುದಿನಗಳವರೆಗೂ ಇದ್ದು ಕಡೆಯಲ್ಲಿ ಅದರಿಂದ ನಿನ್ನ ಕರುಳುಗಳು ಹೊರಗೆ ಬೀಳುವವು ಎಂದು ತಿಳಿಸಿದನು. ಯೆಹೋವನು ಫಿಲಿಷ್ಟಿಯರನ್ನು ಕುಷ್ಠರ ನೆರೆಯವರಾದ ಅರಬಿಯರನ್ನು ಯೆಹೋರಾಮನಿಗೆ ವಿರೋಧಿಗಳಾಗುವಂತೆ ಎಬ್ಬಿಸಿದ್ದರಿಂದ ಅವರು ಯೆಹೂದದ ಮೇಲೆ ಯುದ್ಧಕ್ಕೆ ಬಂದು ದೇಶದೊಳಗೆ ನುಗ್ಗಿ ಅರಮನೆಯಲ್ಲಿ ಸಿಕ್ಕಿದ ಎಲ್ಲಾ ಸೊತ್ತನ್ನು, ಅರಸನ ಹೆಂಡರು ಮಕ್ಕಳನ್ನು ಸೆರೆವೈದರು. ಅವನಿಗೆ ಕಿರಿಯ ಮಗನಾದ ಯೆಹೋವಾಹಾಜನ ಹೊರತು ಮಕ್ಕಳೇ ಉಳಿಯಲಿಲ್ಲ. ಇಷ್ಟೆಲ್ಲ ಆದ ಮೇಲೆ ಯೆಹೋವನು ಅವನ ಕರುಳುಗಳಲ್ಲಿ ವಾಸಿಯಾಗಲಾರದ ರೋಗವನ್ನು ಉಂಟುಮಾಡಿದನು. ಕಾಲಾಂತರದಲ್ಲಿ, ಅಂದರೆ ಸುಮಾರು 2 ವರ್ಷಗಳಾದ ಮೇಲೆ ಆ ರೋಗದಿಂದ ಕರುಳುಗಳು ಹೊರಬಿದ್ದವು. ಅವನು ಕಡು ಬೇನೆಯಿಂದ ಸತ್ತನು. ಅವನ ಪ್ರಜೆಗಳು ಅವನ ಪೂರ್ವಿಕರಿಗೋಸ್ಕರ ಧೂಪ ಹಾಕಿದ ಪ್ರಕಾರ ಅವನಿಗೆ ಹಾಕಲಿಲ್ಲ. ಇಲ್ಲಿ ನಾವು ನೋಡ್ತಿರುವಂತದ್ದು 12ನೇ ವಚನದಲ್ಲಿ ಆ ಯೆಹೋರಾಮ ಅಂತ ಹೇಳ್ಬಿಟ್ಟು ಒಬ್ಬ ಯಹೂದದ ಅರಸನಿದ್ದಾನೆ. ಅವನು ಮಾಡಿದಂತ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸೋದನ್ನ ನಾವು ನೋಡ್ತೇವೆ. ಅಂದ್ರೆ ಯೆಹೋಷಾಫಾಟ ಅಂತ ಹೇಳಿ ಆ ಯಹೂದ್ಯರ ಅರಸನಿರ್ತಾನೆ, ಮತ್ತು ಆಸ ಎಂಬುದಾಗಿ ಯಹೂದ್ಯನ ಅರಸನಿರ್ತಾನೆ. ಅವರಿಬ್ರು ಕೂಡ ಅಂತ ಒಂದು ಕೆಟ್ಟು ಹೋದ ಕಾಲದಲ್ಲೂ ಕೂಡ
ದೇವ್ರನ್ನ ಯಾರು ಹಿಂಬಾಲಿಸದೇ ಇರುವಂತಹ ಕಾಲದಲ್ಲೂ ಕೂಡ ಅವರು ಬಲವಾಗಿ ದೇವ್ರಿಗೋಸ್ಕರ ನಿಂತಿರ್ತಾರೆ. ಆದ್ರೆ ಅವ್ರ ಮಾರ್ಗದಲ್ಲಿ ಇವನು ಹೋಗದೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ದೇವರಿಗೆ ವಿರುದ್ಧವಾದ ಪಾಪಗಳನ್ನ ಮಾಡೋದ್ರಿಂದ, ಆ ದೇವರಿಗೆ ವಿರುದ್ಧವಾದ ಆ ವಿಗ್ರಹಾರಾಧನೆಗಳು, ಆ ಮೋಸದ ಜೀವಿತವನ್ನ ಜೀವಿಸೋದ್ರಿಂದ ಆ ಅವನಿಗೆ ಎಲಿಯ ಒಂದು ಪತ್ರವನ್ನ ಬರೆದು ಕಳಿಸೋದನ್ನ ನಾವು ನೋಡ್ತೀವಿ. ಯಾರು ಗುಣಪಡಿಸ್ಲಿಕ್ಕೆ ಆಗದಿರುವಂತದ್ದು 15ನೇ ವಚನದಲ್ಲಿ ಅದನ್ನೇ ನಾವು ನೋಡಿದ್ವಿ. ನಿನಗಾದರೋ ಕರಳು ಬೇನೆ ಎಂಬ ಕಠಿಣ ರೋಗವು ಬಂದು ಬಹುದಿನಗಳವರೆಗೂ ಇದು ಕಡೆಯಲ್ಲಿ ಆದ್ರಿಂದ ನಿನ್ನ ಕರುಳುಗಳು ಹೊರಗೆ ಬೀಳುವವು ಅಂತ ಹೇಳಿ ಅದೇ ರೀತಿಯಲ್ಲಿ ಆಯ್ತು ಅಂತ ಹೇಳ್ಬಿಟ್ಟು ಕೂಡ ನಾವು ನೋಡ್ತೇವೆ. ಹ? ಅಂದ್ರೆ ಆ ದೇವರಿಗೆ ವಿರುದ್ಧವಾಗಿ ಅವರವರು ಆ ಕಾಲದಲ್ಲಿ ತಪ್ಪು ಮಾಡಿದಾಗ ಅದಕ್ಕೆ ಶಿಕ್ಷೆ ಅನುಭವಿಸ್ತೀರಿ ಎಂಬುದಾಗಿ. ಕೊನೆಯದಾಗಿ 1 ಕೊರಿಂಥ 5:5 ನಾವು ಓದ್ಕೊಳ್ಳೋಣ. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾಗವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ಇಲ್ಲಿ ಪೌಲನು ಒಂದು ಕಠಿಣವಾದ ತೀರ್ಮಾನ ತೆಗೆದುಕೊಳ್ತಿರೋದನ್ನ ನಾವು ನೋಡ್ತೇವೆ. ಅವನ ಶರೀರ ನಾಶವಾದ್ರೂ ಕೂಡ ಅವನ ಒಂದು ಆತ್ಮ ರಕ್ಷಣೆ ಹೊಂದಲಿ ಅಂತ ಹೇಳ್ಬಿಟ್ಟು ಇವರ ಇವರನ್ನ ಸೈತಾನನಿಗೆ ಒಪ್ಪಿಸ್ಕೊಟ್ಟ ಎಂಬುದಾಗಿ ನಾವು ನೋಡ್ತೇವೆ. 1 ಕೊರಿಂಥ 5:5 ಯೇಸುವಿನ ಪ್ರತ್ಯಕ್ಷ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನಿಗೆ ಒಪ್ಪಿಸಿಕೊಡಬೇಕೆಂಬುದೇ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಅವರು ದೈಹಿಕವಾಗಿ ಅಥವಾ ಶಾರೀರಿಕವಾಗಿ ನಾಶವಾದ್ರೂ ಪರವಾಗಿಲ್ಲ, ಅವ್ರ ಆತ್ಮ ರಕ್ಷಣೆ ಹೊಂದಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವರು ಆ ತರದೊಂದು ಪಾಪಗಳನ್ನ ಮಾಡ್ತಾ ದೇವರಿಗೆ ವಿರುದ್ಧವಾದ ಜೀವಿತವನ್ನ ಜೀವಿಸ್ತಾ ಇರೋದ್ರಿಂದ ಈ ಒಂದು ಮಾತನ್ನ ಅವನು ಹೇಳ್ತಾನೆ ಪದೇ ಪದೇ. ಯಾರ ಜೀವಿತದಲ್ಲಿ ದೇವರ ನಾಮ ಮಹಿಮೆ ಪಡ್ತಾ ಇರಲ್ವೋ, ದೇವರ ಒಂದು ಸುವಾರ್ತೆ ಅನ್ನೋದು ಪ್ರಕಟವಾಗ್ತಾ ಇರಲ್ವೋ, ದೇವ್ರಿಗಾಗಿ ಅವರು ಸಾಕ್ಷಿಯಾಗಿರೋದಿಲ್ವೋ ಅಂಥವ್ರಿಗಾಗಿ ಪೌಲನು ಈ ರೀತಿ ಹೇಳೋದನ್ನ ನಾವು ನೋಡ್ತೇವೆ. ಇದೊಂದೇ ಅಲ್ಲ, ಇನ್ನು ಕೆಲವು ಕಡೆ ಎಲ್ಲ ಆತನು ಅದೇ ರೀತಿಯಲ್ಲಿ ಮಾತಾಡಿರೋದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ 3 ರೀತಿಯಾದ ಪಾಪಗಳಿಂದ ಅನಾರೋಗ್ಯಗಳು ಬರುತ್ತೆ ಎಂಬುದಾಗಿ ನೋಡಿದ್ವಿ. ಒಂದು, ಪೂರ್ವಜರ ಪಾಪಗಳಿಂದ ಅನಾರೋಗ್ಯ ಬರುತ್ತೆ. 2ನೇದು ಮೂಲ ಪಾಪದಿಂದ ಬರುತ್ತೆ. ಮತ್ತು 3ನೇದಾಗಿ ವಾಸ್ತವ ಪಾಪಗಳಿಂದ ಅನಾರೋಗ್ಯಗಳು ಬರುತ್ತೆ, ರೋಗಗಳು ಬರುತ್ತೆ ಅಂತ. ಸೊ 3 ಕಾರಣಗಳು ಹೇಳಿದೆ ನಾನು. ನಮಗೆ ಬರುವಂತ ಕಾಯಿಲೆಗಳಿಗೆ 3 ಕಾರಣ ಇರುತ್ತೆ. ಮೊದಲನೇದು ಬಂದು ಪಾಪ ಅನ್ನೋದು. ಈ ಪಾಪದಲ್ಲಿ 3 ವಿಧಗಳಿರೋದು. ಸೊ ಮನುಷ್ಯರಿಗೆ ಬರ್ತಿರುವಂತಹ ಅನಾರೋಗ್ಯಗಳಿಗೆ ಮೊದಲನೇದು ಪಾಪ ಕಾರಣ ಇರುತ್ತೆ, ಅದನ್ನ ನಾವು ತಿಳ್ಕೋಬೇಕು. ಮತ್ತೆ 2ನೇದು 3ನೇದು ಮುಂದಿನ ವಾರ ನಾವು ನೋಡೋಣ. ಸೈತಾನ್ನಿಂದ ಕೂಡ ರೋಗಗಳು ಬರುತ್ತೆ ಮತ್ತು ದೇವರ ಚಿತ್ತಾನುಸಾರ ಕೂಡ ಕೆಲವರಿಗೆ ರೋಗ ಬರುತ್ತೆ. ಅದು ದೇವ್ರ ನಾಮ ಮಹಿಮೆಗೋಸ್ಕರ ಆಗಿರುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಿಂದ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ನಾವು ಪ್ರಾರ್ಥನೆ ಮಾಡಿದ್ರೆ ಹೇಗೆ ರೋಗಗಳು ವಾಸಿ ಆಗುತ್ತೆ ಎಂಬುದಾಗಿ, ಯಾಕೆ ರೋಗಗಳು ವಾಸಿ ಆಗುತ್ತೆ ಎಂಬುದಾಗಿ ನೋಡಿದ್ವಿ. ಅದರಲ್ಲೂ ಕೂಡ ದೇವರೇ, ನೀವು ನಮ್ಮನ್ನ ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆನ ಸಾರೋದ್ರ ಜೊತೆಗೆ ಜನರ ರೋಗಗಳನ್ನ, ಜನರ ಸಮಸ್ಯೆಗಳನ್ನ ಗುಣಪಡಿಸ್ಬೇಕು, ಸರಿಪಡಿಸ್ಬೇಕು ಅಂತ ಹೇಳಿ ನೀವೇ ನಮ್ಮೆಲ್ಲರಿಗೂ ವಾಗ್ದಾನವನ್ನು ಮಾಡಿದಿರ. ಇಲ್ಲಿ ಕೂಡಿ ಬಂದಿರುವಂತ ನಮ್ಮೆಲ್ಲರ ಜೀವಿತದಲ್ಲೂ ಕೂಡ ಎಷ್ಟೋ ಬಿಡುಗಡೆಗಳು, ಎಷ್ಟೋ ಸ್ವಸ್ಥತೆಗಳು ಉಂಟಾಗಿದೆ ಕರ್ತನೆ. ಹೌದು ಸ್ವಾಮಿ, ಅಲ್ಪನಾದ ನನ್ನ ಜೀವಿತದಲ್ಲೂ ಕೂಡ ಅಪ್ಪ, ಮೂಗನಾಗಿದ್ದ ನನ್ನನ್ನು ಕೂಡ ದೇವರೇ ಮಾತು ಬರುವಂತೆ ಮಾಡಿ ಇವತ್ತು ಅಪ್ಪ ಅನೇಕ ಜನರಿಗೆ ನಿಮ್ಮ ಒಂದು ಸುವಾರ್ತೆನ ಸಾರುವಂತ ಅವಕಾಶವನ್ನು ಕೊಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡಿ ಬಂದಿರುವಂತಹ ಒಬ್ಬೊಬ್ಬರ ಜೀವಿತದಲ್ಲೂ ಅಪ್ಪ ಅನೇಕ ರೀತಿಯಾದಂತಹ ಸ್ವಸ್ಥತೆಗಳನ್ನ, ಬಿಡುಗಡೆಗಳನ್ನ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಹೆಸರಿನಿಂದ ನಾವು ಬಿಡುಗಡೆ ಹೊಂದಿದ್ದೀವಿ, ನಿಮ್ಮ ಸುವಾರ್ತೆಯಿಂದ ನಾವು ಸ್ವಸ್ಥತೆ ಹೊಂದಿದ್ದೀವಿ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ. ನಾವು ಯಾವ ರೀತಿಯಲ್ಲಿ ಸ್ವಸ್ಥ